ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪ ಅಂತಂತಂದರೆ KPTCL ಮೆಸ್ಕಾಂ ಪವರ್ ಮೇ ಅಂತ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ಒಂದು ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಓಕೆನಾ? ಅದೇ ರೀತಿಯಾಗಿ ಬೆಸ್ಕಾಂ ಹೆಸ್ಕಾಂ ಬಗ್ಗೆಯೂ ಸಹ ಏನು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಮಾಹಿತಿಯನ್ನು ಸಹ ಈ ವಿಡಿಯೋದಲ್ಲಿ ನೋಡ್ತೀನಿ. ಹಾಗಾಗಿ ವಿಡಿಯೋವನ್ನು ನೋಡಿದರೆ 3 ನಿಗಮಕ್ಕೂ ಸಹ ಹೆಲ್ಪ್ ಆಗುವಂಥದ್ದು. ಮೊದಲಾಗಿ ಬಂದುಬಿಟ್ಟು ಏನಪ್ಪ ಕೊಟ್ಟಿದ್ದಾರೆ ನೋಟಿಸಲ್ಲಿ, ಇದು ಮೆಸ್ಕಾಂ ಸಂಬಂಧಿಸಿರುವಂಥದ್ದು. ಏನಪ್ಪ ಅಂತಂದರೆ ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗೊಂಡಿರುವಂಥ ಅಭ್ಯರ್ಥಿಗಳ ಪೈಕಿ ಯಾರೆಲ್ಲ ಆಯ್ಕೆಗೊಂಡಿದ್ರೋ ಅವರೆಲ್ಲರೂ ಸಹ ಅಂಕಪಟ್ಟಿ ನೈಜತೆ ಮತ್ತು ಮೀಸಲಾತಿ ದಾಖಲಾತಿಗಳ ಒಂದು ನೈಜತೆ ಆಗಿರ್ಬೋದು ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳು ಎಲ್ಲವುಗಳನ್ನು ಸಹ ಓಕೆನಾ ಸ್ವೀಕೃತವಾಗಿರುವಂತಹ ಅಭ್ಯರ್ಥಿಗಳಿಗೆ ತ್ವರಿತವಾಗಿ ನೇಮಕಾತಿ ಆದೇಶವನ್ನು ನೀಡಲು ಕಂಪನಿಯು ಉದ್ದೇಶಿಸಲಾಗಿರುತ್ತೆ. ಆದರೆ ಹಲವಾರು ಅಭ್ಯರ್ಥಿಗಳು ಅಂಕಪಟ್ಟಿ ನೈಜತೆ ಮತ್ತು ಮೀಸಲಾತಿ ದಾಖಲಾತಿಗಳ ನೈಜತೆ ಆಗಿರ್ಬೋದು ಸಿಂಧುತ್ವ ಪರಿಶೀಲನೆ ಬೇಕಾಗಿರುವ ದಾಖಲಾತಿಗಳನ್ನು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಇದುವರೆಗೂ ಸಹ ಸಲ್ಲಿಸದೇ ಇರುವುದು ಕಂಡುಬಂದಿರುತ್ತದೆ. ಅಂದರೆ ಯಾರೂ ಸಹ ಇದುವರೆಗೂ ಸಹ ನೀವೇನಪ್ಪ ಅಂತಂದರೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ. ಯಾವ ಡಾಕ್ಯುಮೆಂಟ್ಸು ಅಂತಂದರೆ ಸಿಂಧುತ್ವ ಪ್ರಮಾಣಪತ್ರ ಆಗಿರ್ಬೋದು, ಇನ್ನೊಂದು ಯಾವುದೇ ನೀವು ಏನು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಇದು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಮತ್ತು SLC ಮಾರ್ಕ್ಸ್ ಕಾರ್ಡ್ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಏನು ಮಾಡಿಲ್ಲ ಅಂತಂತಂದರೆ ಒಂದು ಪ್ರಾಧಿಕಾರಕ್ಕೆ ನೀವು ಡಾಕ್ಯುಮೆಂಟ್ಸನ್ನೇ ಸಲ್ಲಿಸಿಲ್ಲ. ಓಕೆ, ಹಾಗಾಗಿ ಏನಪ್ಪ ಅಂತಂತಂದರೆ ಬೇಗ ನೀವೇನಾದರೂ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಬೇಗ ಮಾಡಿದರೆ ನಿಮ್ಮ ಮುಂದಿನ ಒಂದು ಏನಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿದರೆ ನಿಮ್ಮ ಮುಂದಿನ ಒಂದು ಕೌನ್ಸಿಲಿಂಗ್ ನಡೆಸಿ ನಿಮಗೆ ನೇಮಕಾತಿ ಆದೇಶವನ್ನು ಕೊಡ್ತಾರೆ. ಬಟ್ ಜಾಸ್ತಿ ಜನ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸನ್ನು ಇನ್ನೂ ಸಹ ಸಬ್ಮಿಟ್ ಮಾಡಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ಯಾರೆಲ್ಲ ಮಾಡಿಲ್ವೋ ಪ್ರತಿಯೊಬ್ಬರು ನಿಮ್ಗೆ ಏನು ಗೊಂದಲ ಆಗಿದೆ ಏನಾಗಿದೆ ಎಂಬುದನ್ನು ಅದನ್ನು ನಿವಾರಿಸ್ಕೊಂಡು ಬೇಗ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಏನಪ್ಪ ಅಂತಂತಂದರೆ ನಿಮ್ಮ ಒಂದು ನೆಕ್ಸ್ಟ್ ಪ್ರೊಸೆಸ್ಸು ಬೇಗ ಆಗುತ್ತೆ ಸ್ನೇಹಿತರೆ. ಓಕೆನಾ? ಇಲ್ಲ ಅಂತಂದರೆ ಅವ್ರು ಹೇಳಿದ್ದಾರೆ ಪ್ರಾಧಿಕಾರಕ್ಕೆ ಸಲ್ಲಿಸದೇ ಇದ್ದಂಥ ಅಭ್ಯರ್ಥಿಗಳನ್ನು ಅಗತ್ಯ ಒಂದು ಕ್ರಮದ ವಹಿಸ್ತಾರೆ. ಅಂತಂದರೆ ನೋಡ್ತಾರೆ, ಸ್ವಲ್ಪ ದಿನ ನೋಡ್ತಾರೆ. ಬಟ್ ನೀವು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ನಿಮಗೆ ಈ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಿಂದನೇ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಬೇಗ ನೀವೆಲ್ಲರೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿ. ಇನ್ನು ನೆಕ್ಸ್ಟು ಬೆಸ್ಕಾಂ ಹೆಸ್ಕಾಮ್ದು ಸಹ ಸೇಮ್, ಅವರು ಸಹ ಅಷ್ಟೇ ಸ್ನೇಹಿತರೆ. ಬೇಗ ಯಾರೆಲ್ಲ ಏನಪ್ಪ ಅಂತಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಸಹ ಏನಪ್ಪ ಅಂತಂದರೆ ಮುಂದಿನ ಪ್ರೊಸೆಸ್ ಏನಿದೆ ಅದನ್ನು ಬೇಗ ಮಾಡಿಸಿ. ಸಿಂಧುತ್ವ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ, SLC ಮಾರ್ಕ್ಸ್ ಕಾರ್ಡು, ಇನ್ನು ಯಾವುದೇ ಡಾಕ್ಯುಮೆಂಟ್ಸ್ ಇರ್ತವೋ ಅವೆಲ್ಲ ನೀವು ಬೇಗ ಮಾಡಿಸಿದ್ರೆ ನಿಮ್ಮ ಒಂದು ಎಷ್ಟು ಬೇಗ ನೀವು ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಒಂದು ಪ್ರೊಸೆಸ್ ಮುಗಿಯುತ್ತೆ. ನೀವು ಬೇಗ ಜಾಯ್ನ್ ಆಗ್ಬೋದು ಜಾಬ್ಗೆ. ಆ ಒಂದು ಉದ್ದೇಶದಿಂದ ಮೆಸ್ಕಾಂ ಇಬ್ಬರು ಸಹ ಮಾಡಿಸಿ. ಬಟ್ ಮೆಸ್ಕಾಮ್ದು ಸಹ ಈ ರೀತಿಯಾಗಿ ಬಿಟ್ಟಿದ್ದಾರೆ. ಹಾಗೆ ಯಾರೆಲ್ಲ ಮಾಡಿಸಿಲ್ವೋ ಬೇಗ ಮಾಡಿಸಿ ಅಂತ ಹೇಳ್ತಾ, ನಿಮಗೇನಾದರೂ ಗೊಂದಲ ಇದ್ದರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ನಾನು ವಿಡಿಯೋ ಮೂಲಕ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.